ಭಕ್ತನನ್ನು ಕಾಪಾಡಿದ ಗಣಪತಿ. ಒಂದು ಸಣ್ಣ ಹಳ್ಳಿಯಲ್ಲಿ ಗೋವಿಂದ ಎಂಬ ಬಾಲಕನಿದ್ದನು. ಅವನು ಬಡ ಕುಟುಂಬದಲ್ಲಿ ಜನಿಸಿದ್ದರೂ ಗಣಪತಿಯನ್ನು ಬಹಳ ಭಕ್ತಿಯಿಂದ ಪೂಜಿಸುತ್ತಿದ್ದನು. ಪ್ರತಿದಿನ ಬೆಳಗ್ಗೆ ಎದ್ದು ಹಳ್ಳಿಯ ಗಣೇಶ ದೇವಾಲಯಕ್ಕೆ ಹೋಗಿ ಹೂ ಅರ್ಪಿಸಿ ಪ್ರಾರ್ಥನೆ ಮಾಡುತ್ತಿದ್ದನು ಆ ಚಿಕ್ಕ ಬಾಲಕ. ಗೋವಿಂದನ ತಂದೆ ತಾಯಿ ಬಡವರಾಗಿದ್ದರಿಂದ ಮನೆಗೆ ಊಟಕ್ಕೂ ಕಷ್ಟವಿತ್ತು. ಆದರೆ ಗೋವಿಂದ ಎಂದಿಗೂ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಗಣಪತಿ ಬಪ್ಪ ನನ್ನನ್ನು ಕಾಪಾಡುತ್ತಾನೆ ಎಂದು ನಂಬುತ್ತಿದ್ದ. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಹಬ್ಬ ನಡೆಯುತ್ತಿತ್ತು. ಎಲ್ಲ ಮಕ್ಕಳು ಹೊಸ ಬಟ್ಟೆ ಧರಿಸಿ ದೇವಾಲಯಕ್ಕೆ ಬರುತ್ತಿದ್ದರು. ಗೋವಿಂದನಿಗೆ ಹೊಸ ಬಟ್ಟೆ ಇರಲಿಲ್ಲ. ಅವನು ಹಳೆ ಬಟ್ಟೆಯಲ್ಲಿ ದೇವಾಲಯಕ್ಕೆ ಬಂದನು. ಕೆಲವು ಮಕ್ಕಳು ಅವನನ್ನು ನೋಡಿ ನಕ್ಕರು. ಹೊಸ ಬಟ್ಟೆ ಇಲ್ಲದೆ ದೇವಾಲಯಕ್ಕೆ ಬಂದಿದ್ದಾನೆ ಎಂದು ಅವಮಾನಿಸಿದರು. ಗೋವಿಂದನ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಅವನು ದೇವಾಲಯದೊಳಗೆ ಹೋಗಿ ಗಣಪತಿಯ ಮುಂದೆ ಕುಳಿತು ಭಕ್ತಿಯಿಂದ ಪ್ರಾರ್ಥಿಸಿದನು. ಗಣಪತಿ ದೇವರೇ, ನನಗೆ ಹೊಸ ಬಟ್ಟೆ ಬೇಕು ಎಂದು ಬೇಡಿಕೊಳ್ಳುವುದಿಲ್ಲ. ನನ್ನ ಮನಸ್ಸಿನಲ್ಲಿ ಭಕ್ತಿ ಮಾತ್ರ ಇರಲಿ ಎಂದು ಮನಪೂರ್ವಕವಾಗಿ ಆ ದೇವರಲ್ಲಿ ಪ್ರಾರ್ಥಿಸಿದನು. ಆ ರಾತ್ರಿ ಹಳ್ಳಿಯ ಶ್ರೀಮಂತ ವ್ಯಾಪಾರಿಗೆ ಕನಸಿನಲ್ಲಿ ಗಣಪತಿ ದೇವರು ಪ್ರತ್ಯಕ್ಷನಾದನು. ನನ್ನ ಪ್ರಿಯ ಭಕ್ತ ಗೋವಿಂದನಿಗೆ ಸಹಾಯ ಮಾಡು ಎಂದು ಕೇಳಿಕೊಂಡನು ಶ್ರೀ ಗಣೇಶ ದೇವರು. ಬೆಳಿಗ್ಗೆ ಎದ್ದ ಆ ವ್ಯಾಪಾರಿ ಗೋವಿಂದನ ಮನೆಗೆ ಬಂದು ಹೊಸ ಬಟ್ಟೆ, ಆಹಾರ ಮತ್ತು ಸಹಾಯ ನೀಡಿದನು. ಗೋವಿಂದನ ತಂದೆ ತಾಯಿಗೆ ಆಶ್ಚರ್ಯವಾಯಿತು. ಗೋವಿಂದ ತುಂಬ ಸಂತೋಷದಿಂದ ಗಣಪತಿಗೆ ನಮಸ್ಕರಿಸಿದನು. ಆ ದಿನದಿಂದ ಹಳ್ಳಿಯ ಜನರೆಲ್ಲ ಗೋವಿಂದನ ಭಕ್ತಿಯನ್ನು ಮೆಚ್ಚಿದರು. ಅವನನ್ನು ಹಾಸ್ಯ ಮಾಡದೆ ಮಕ್ಕಳು ತಮ್ಮ ತಪ್ಪನ್ನು ಒಪ್ಪಿಕೊಂಡರು ಹಾಗೂ ಎಲ್ಲ ಮಕ್ಕಳು ಕ್ಷಮೆ ಕೇಳಿಕೊಂಡರು. ಗೋವಿಂದ ದೊಡ್ಡವನಾದ ನಂತರವೂ ಗಣಪತಿಯನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದನು. ಅವನ ಜೀವನ ಸುಖ, ಶಾಂತಿ ಮತ್ತು ಆಶೀರ್ವಾದದಿಂದ ತುಂಬಿತ್ತು. ಈ ಕಥೆ ನಮಗೂ ಹೇಳುವುದೇನೆಂದರೆ, ಭಕ್ತಿಯಿಂದ ಸತ್ಯಭಕ್ತಿಯಿಂದ ಮಾಡಿದ ಪ್ರಾರ್ಥನೆಗೆ ದೇವರು ಖಂಡಿತ ಸ್ಪಂದಿಸುತ್ತಾನೆ. ಮನಪೂರ್ವಕವಾಗಿ ದೇವರನ್ನು ಪ್ರಾರ್ಥಿಸಬೇಕು. ಅದರ ಆಶೀರ್ವಾದ ಸದಾ ಎಲ್ಲರಿಗೂ ಸಿಕ್ಕೇ ಸಿಗುತ್ತದೆ. ಹರಿ ಓಂ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.